ಮಫ್ತಿ ಚಿತ್ರದ ನಂತರ ಅಭಿಮಾನಿಗಳು ಎಷ್ಟು ಕಾಯ್ತಾ ಇದ್ರೋ ಅಷ್ಟಕ್ಕಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಒಬ್ಬ ನಿರ್ದೇಶಕರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರ್ಬೇಕಂತಂದ್ರೆ ಅದು ಕಬ್ಬಣನ ಕಾಯಿಸಿ ಅದನ್ನ ಸರಿಯಾಗಿ ಹದ ಮಾಡಿದ ನಂತರನೇ ಅದು ಕೈ ಸೇರ್ಬೇಕು. ಅಷ್ಟು ವರ್ಷಗಳ ಒಂದು ಪರಿಶ್ರಮ. ಇವತ್ತು ಭೈರತಿ ರಣಗಲ್ನ ಸಕ್ಸಸ್. ಫಸ್ಟ್ ಆಫ್ ಆಲ್ ಹ್ಯೂಜ್ 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 ಕಂಗ್ರ್ಯಾಚುಲೇಷನ್ ಸರ್. ಸೊ ಫಸ್ಟ್ ನಿಮ್ಮ ಮಾತು ಸರ್, ಈ ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮೇಡಮ್ ಸರ್ ನಿಲ್ಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತವಾಗಿ ನೀವು ಅದನ್ನು ತಗೊಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟ್ ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ ಫ್ಯಾನ್ಸ್. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗ್ಬೇಕು. ಸೊ ರಣಗಲ್ ಅನ್ನೋ ಟೈಟಲ್ನ ಶ್ರೀಕಾಂತ್ ಸರ್ ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ ಕಾರಣಾಂತರಗಳಿಂದ ಮುಂದೆ ಹೋಗಿ ಒಂದು ಟೈಮ್ ಬಂತು. ಸೊ ಲೇಟ್ ಆಗ್ತದ್ರೂ ಸ್ವಲ್ಪ ಸೌಂಡ್ ಆಗಿ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್ ಥ್ಯಾಂಕ್ ಯು. ಮೇಡಮ್ ಕರೆದು ಮಫ್ತಿ ಹಿಟ್ ಆದ್ಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕರಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸ್ಕೂರವರು ಬರೋಕ್ಕಾಗಲಿಲ್ಲ. ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಮ್ಯೂಸಿಕ್ ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದೆ. ಮಫ್ತಿನೂ ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಅಂಡ್ ಎವ್ರಿ ಫ್ರೇಮ್ ತುಂಬಾ ಅಂದ್ರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದ್ರೆ ಸೆಟ್ ಅಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ, ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್. ಅಂಡ್ ಮೈ ಆರ್ಟ್ ಡೈರೆಕ್ಟರ್ ಕುಮಾರ್ ಸರ್ ತುಂಬಾ ಚೆನ್ನಾಗಿ ಸೆಟ್ ಹಾಕ್ಕೊಟ್ರು. ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ್ ಅವ್ರು ಬರೋಕ್ಕಾಗಲಿಲ್ಲ. ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಅಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಇದರಲ್ಲಿ ತುಂಬಾ ಜನ, ನಮ್ಮ ಶಬರಿ ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರ್ ಪ್ರತಿ ಸಲ ಈ ಸಿನಿಮಾ ಆಗ್ಬೇಕು ಅಂತ ತುಂಬಾ ಫೋನ್ ಕಾಲ್ ಮೇಲೆ ಮಾತಾಡಿ ನಾನ್ ಮಾಡ್ಬೇಕಂತ ಕೂತಿದ್ರು. ಬಟ್ ಶಿವಣ್ಣ ಬಿಟ್ಟಿಲ್ಲ ಶ್ರೀಕಾಂತ್ ಸರ್, ಇಲ್ಲಮ್ಮ ನಾನ್ ಮಾಡ್ಬೇಕು ಅಂತ. ಅಂಡ್ ಸುಧೀರ್ ಸರ್, ನಾಗಿ ಸರ್, ಕುಮಾರ್ ಸರ್, ತುಂಬಾ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡ್ ಅಲ್ಲಿ. ಇಲ್ಲ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಜಗದೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಅಂಡ್ ಶೇಖರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಗ್ಗೆ ಮಾತಾಡ್ಬಿಟ್ಟು ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಎಲ್ಲರೂ ಭೈರತಿ ರಣಗಲ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದನ್ ರೈಟಿಂಗ್, ಒಂದು ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಮಕ್ಕಳು ಫಾರಿನ್ ಅಲ್ಲಿ ಧನಂಜಯ್ ಸರ್ ತುಂಬಾ ಜನ ಬ್ಲಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದ್ರೆ ಯಾರು ಹಾಕ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ರಣಗಲ್ ಅನ್ನೋ ಬ್ರ್ಯಾಂಡ್. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಬ್ಲಾಕ್ ಅಲ್ಲಿ ಒಂದು 3/4 kg ರಾಡ್ ಕಬ್ಬಣ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕ್. ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರು ಸೇರಿ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆ ಪಾತ್ರನ ಶಿವಣ್ಣ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣ ಗ್ರೇಟ್ನೆಸ್ ಏನಂದ್ರೆ ಯಾರು ಅವ್ನ ಹೊಸಬಾನ ಅಳ್ಬಾನ ಏನು ಕೇಳಲ್ಲ. ಅವನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಕೊಡ್ಬೇಕು. ಆ ಸ್ಪಾಟ್ ಅಲ್ಲಿ ಸ್ವಲ್ಪ ಹೀಟ್ ಅಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ 10 ಸೆಕೆಂಡ್ ಅಲ್ಲಿ ಮರ್ಬಿಟ್ಟು ಇಲ್ಲ ನಾನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಅವ್ನು ಕೊಡ್ಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಹಕ್ ಮಾಡ್ಕೊತೀನಿ ಅದಕ್ಕೆ. ಇವತ್ತು ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒಣ್ಣ ನೋಡ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಅಂಡ್
ಪರ್ಮಿಷನ್ ಇಂದ ನನ್ನ ಟೀಮ್ ನ ಕರ್ಕೊತೀನಿ ಮೈ ಡೈರೆಕ್ಷನ್ ಟೀಮ್. ಸರ್ ಫಸ್ಟ್ ಟೈಮ್ ನನ್ನ ಹತ್ರ ನಮ್ DOP ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನ್ನ ಕರೀರಿ, ನಾನು ಪ್ಲೀಸ್ 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 ಕಮ್. ಪ್ಲೀಸ್ ನಮ್ಮ ನವೀನ್ ಸರ್ ದಯವಿಟ್ಟು ಇದೆಯಾ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚಿಕ್ಕು ಸೌರಭ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಬನ್ನಿ. ಗುಣ ಸರ್ ಪ್ಲೀಸ್. ನಿಕ್ಕು ವಾ ವಾ ಪ್ರಶಾಂತ್. ಇವರೊಬ್ಬರೇ ಪಾಪ ಫೋಟೋಗೆ ರೆಡಿಯಾಗಿ ಬಂದರು. ಸೊ ಇದೆಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೇಮ್ ಸ್ಟೋರಿ ಬೋರ್ಡ್, ಪ್ರಶಾಂತ್, ಭೀಮ್, ಶ್ರೀಧರ್, ವೇದಿಕ್, ಸೋಲೋಮನ್, ಆಕಾಶ್ ಎಡಿಟರ್ ಕುಳ್ಳಕ್ಕಿದ್ದಾನೆ, ಬಟ್ ಚೆನ್ನಾಗಿ ಮಾಡ್ತಾನೆ ಕೆಲಸ. ಆಕಾಶ್. ಸೊ ಪ್ರಶಾಂತ್ ನನ್ನನ್ನ ಶಿವಣ್ಣ ಏನಾದ್ರು ಏನಮ್ಮ ಅದು ಇದು ಅಂತ ಬೈಬೇಕು ಅನ್ಕೊಂಡ್ರೆ ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತ್. ಸೊ ನನ್ನಿಂದ ತುಂಬಾ ಸಲ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಅಂಡ್ ವೀರು ಸೋಲ್ಜರ್ ತರ ಕೆಲಸ ಮಾಡ್ತಾರೆ. ವೆರಿ ಗುಡ್. ಅಂಡ್ ಪಾಟೀಲ್ ಆಲ್ರೆಡಿ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗಬೇಕು. ಆಲ್ ದ ವೆರಿ ಬೆಸ್ಟ್ ಪಾಟೀಲ್. ಅಂಡ್ ನವೀನ್ ಕುಮಾರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳಿದ್ದೀನಿ ಕೊಟ್ಟು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನರ್ತನ್ ಸರ್, ನಮ್ಮ DOP